ಎಲ್ರಿಗೂ ನಮಸ್ಕಾರ ರೀ. ನಾನು ಶ್ರುತಿ. ನಾವೀಗ ಏನು ಮಾಡಕತ್ತೀವಿ ಅಂತಂದರೆ ವೆರೈಟಿ ಆಫ್ ಆಲೂ ಕಟ್ಲೆಟ್ ಮಾಡಕತ್ತೀವಿ. ಇದನ್ನು ಮಾಡೋಕ್ಕೆ ಒಂದು ಬಾಳ್ಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಶುಂಠಿ ಮತ್ತು ಮೆಣಸಿನ್ಕಾಯಿನ ಚೆಂದಾಗಿ ಫ್ರೈ ಆಗೋವರೆಗೂ ಹುರಿಬೇಕು. ಆಮೇಲೆ ಇಲ್ಲಿ ನಾವು ಹಸಿ ಬಟಾಣಿ ಕಾಳನ್ನ ತೊಗೊಂಡು ಬಂದು ಇದರಲ್ಲಿ ಹಾಕಿ ಅದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಇಲ್ಲಿ ನಾವು ಇದನ್ನು ಪಾಲಕ್ನ ಚೆಂದಾಗಿ ತೊಳೆದು ಇದರಲ್ಲಿ ಅದು ಕೂಡ ಫ್ರೈ ಆಗಬೇಕು. ಅದು ನೋಡಿ ಹೇಗಾಗಿದೆ, ಅದು ಎಲ್ಲ ಹೋಗಿ ಆ ಥರ ಇದ್ದದ್ದು ಹೋಗಿ ಮೆತ್ತಗೆ ಸಾಫ್ಟ್ ಆಗಬೇಕು. ಆ ಥರ ಆಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನಾವು ಅದನ್ನೆಲ್ಲನೂ ತೊಗೊಂಡು ಅದರ ಜೊತೆಗೆ ಕೊತ್ತಂಬರಿನೂ ಹಾಕಿ ಅದನ್ನು ಫ್ರೈ ಮಾಡೋ ಹೋಗಿಲ್ಲ, ಅದನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು. ಆಮೇಲೆ ಇಲ್ಲಿ ನಾವು ಆಲೂಗಡ್ಡಿನ ಕುದಿಸ್ಬೇಕು. ಎಷ್ಟು 4 ಆಲೂಗಡ್ಡೆ ತೊಗೊಂಡಿನಿ, ಅಂದರೆ 2 ಆಲೂಗಡ್ಡೆ ಅದರಲ್ಲಿ 2 ಕಟ್ ಮಾಡಿದ್ದೆ, ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ನಾವು ಏನು ಗ್ರೈಂಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್, ಈ ಆಲೂಗಡ್ಡೆ ಒಳಗೆ ಹಾಕಿ ಸ್ಮ್ಯಾಶ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಆಮೇಲೆ ಜೀರಿಗೆ ಪೌಡ್ರು, ಹಾಗೆ ಇದಕ್ಕೆ ಚಾಟ್ ಮಸಾಲಾನ ಹಾಕಬೇಕಾಗೈತಿ. ಆಮೇಲೆ ಇದಕ್ಕೆ ಬ್ರೆಡ್ ಕ್ರಮ್ಸನ್ನು ಹಾಕಬೇಕು. 2 ಸ್ಪೂನು ಕಡಲೆ ಹಿಟ್ಟನ್ನು ಹಾಕಬೇಕು. ಆಮೇಲೆ ಇದನ್ನು ನಾವು ಚೆಂದಾಗಿ ಕೈಯಿಂದ ಸಾಫ್ಟಾಗಿ ಆಗೋ ಥರ ನಾವು ನಾದಿ ಇಡಬೇಕಾಗುತ್ತೆ. ಅದನ್ನು ನಾದುವಾಗ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ನಾದಬೇಕು, ಇಲ್ಲಾಂದರೆ ಕೈಗೆಲ್ಲ ಹತ್ತೋ ಚಾನ್ಸಸ್ ಇರುತ್ತೆ. ಆಮೇಲೆ ನಾವು ಅದನ್ನು ರೋಲ್ ಆಕಾರಾಗಿ ಮಾಡಿ ನಾವು ರೌಂಡಾಗಿ ಈ ಥರ ಒಂದು ಶೇಪ್ ಕೊಡಬೇಕು. ನಮಗೆ ಯಾವ ಥರ ಶೇಪ್ ಬೇಕು ಆ ಥರ ಶೇಪಲ್ಲಿ ಮಾಡಬೇಕು. ಇದು ಹುಡುಗರಿಗಂತೂ ಭಾಳ ಇಷ್ಟಪಟ್ಟು ತಿಂತಾವೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ನಾವಿಲ್ಲಿ ಒಂದು ಬಾಳ್ಗೆ ಇಟ್ಕೊಂಡು ಅದರಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು, ಒಂಚೂರು ಅಂದರೆ 2 ಸ್ಪೂನ್ ಆದರೂ ಓಕೆ. ಆಮೇಲೆ ಇದನ್ನು ನಾವು ಕುದಿಸಿರ್ತೀವಲ್ಲ ಎಲ್ಲನೂ, ಇದನ್ನು ಕರಿಯೋ ಅವಶ್ಯಕತೆ ಬರೋಂಗಿಲ್ಲ. ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ. ಅದಕ್ಕೆ ನಾವು ಸ್ವಲ್ಪ ಹಾಕ್ಕೊಂಡು ನಾವು ಇದರಲ್ಲಿ ಫ್ರೈ ಮಾಡಬೇಕಾಗಿತ್ತು ಅಷ್ಟೇ. ನೋಡಿ ಯಾವ ಥರ ಹೊಳಿಸ್ತೀನಿ, ಬ್ರೌನ್ ಕಲರ್ ಬರೋ ಥರ ಮಾಡಬೇಕು.